ಶ್ರೀ ರಾಮಾನುಜಾಚಾರ್ಯ ಟ್ರಸ್ಟ್ದ ಸದಸ್ಯ ಹಾಗೂ ನವಜಾತ ಶಿಶು ತಜ್ಞ ಮಹೇಶ್ವರಿ ಹಾಸ್ಪಿಟಲ್ ವೆಹಿಕಲ್. ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ಮಿತ್ರರಿಗೆ ನಮ್ಮೆಲ್ಲರ ಧನ್ಯವಾದಗಳು. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಾವು ಪ್ರತಿ ವರ್ಷದಂತೆ ಈ ಸತನೂ ಒಂದು ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿವಿ. ಸೊ ಇದು ನಮ್ಮದು 9ನೇ ರಕ್ತದಾನ ಶಿಬಿರ. ಸೊ ಇದು ಬಂದ್ಬಿಟ್ಟು 14ನೇ ಜೂನ್ 2026 ಬೆಳಿಗ್ಗೆ 8ರಿಂದ ಪ್ರಾರಂಭವಾಗಿ ಸಾಯಂಕಾಲ 4ರವರೆಗೂ ಇರಲಿದೆ. ಸೊ ಇದು ಮಾಡೋದ್ರ ಮೇನ್ ಉದ್ದೇಶ ಏನು ಅಂತಂದ್ರೆ, ನಮ್ಮಲ್ಲಿ ಸಾಕಷ್ಟು ಜನ ಥಲಸೆಮಿಯಾ ಮಕ್ಕಳು ಪ್ರತಿ 2 ವಾರದಿಂದ 3 ವಾರ ರಕ್ತ ಹಾಕಿಸ್ಕೊಂಡು ಬರ್ತಾರೆ. ಸೊ ಆ ಥಲಸೆಮಿಯಾ ಮಕ್ಕಳಲ್ಲಿ ರಕ್ತ ಸರಿಯಾಗಿ ಉತ್ಪತ್ತಿ ಆಗಿಲ್ಲ ಅಥವಾ ಉತ್ಪತ್ತಿ ಆದ್ರೂ ಅದು ನಿಲ್ಲಂಗಿಲ್ಲ. ಸೊ ಇಂಥ ಮಕ್ಕಳು ಬದುಕಬೇಕು ಅಂತಂದ್ರೆ ನಾವು ಅವರಿಗೆ ಪ್ರತಿ 2ರಿಂದ 3 ವಾರಕ್ಕೆ ನಾವು ರಕ್ತ ಹಾಕ್ಬೇಕಾಗುತ್ತೆ. ಸೊ ಅಂತ ರಕ್ತ ನಾವು ಅರೇಂಜ್ ಮಾಡಬೇಕು ಅಂತಂದ್ರೆ ಸೊ ಸ್ವಯಂ ಪ್ರೇರಿತವಾಗಿ ದಾನಿಗಳು ಅಂದ್ರೆ ರಕ್ತವನ್ನು ದಾನ ಮಾಡುವಂತವ್ರು ಬೇಕಾಗ್ತದೆ. ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಪ್ರತಿ ವರ್ಷನೂ ಇದನ್ನ ಮಾಡ್ತಾ ಇದೀವಿ. ಪ್ರತಿ ವರ್ಷನೂ ನಮಗ ಬಹಳಷ್ಟು ಸಹಕಾರ ಸಿಗ್ತದ. ಪ್ರತಿ ವರ್ಷನೂ ನಮಗ 400ರಿಂದ 500 ಯೂನಿಟ್ ವರೆಗೂ ಬ್ಲಡ್ ಮಕ್ಕಳ ಸಲುವಾಗಿ ಸಿಗ್ತದ. ಸೊ ಆ ಸಿಗಬೇಕು ಅಂತಂದ್ರೆ ನೀವೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರು ಸೊ ಹೆಚ್ಚು ಜನರಿಗೆ ಅಂದ್ರೆ ಮೂಲೆಗೂ ಈ ವಿಷಯ ತಲುಪುವಂತೆ ಮಾಡಿ ಬಹಳಷ್ಟು ಜನ ಭಾಗವಹಿಸಿ ಈ ರಕ್ತದಾನ ಶಿಬಿರವನ್ನ ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ನಾನು ಕೋರಿಕೆ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಮತ್ತೊಮ್ಮೆ ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ನಾನು ಡಾಕ್ಟರ್ ಪವನ್ ಗರಕ್ ಈ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಸ್ವಾಗತವನ್ನು ಕೊಡುತ್ತೇನೆ. ತಮಗೆಲ್ಲರಿಗೂ ಗೊತ್ತಿರುವಾಗ ಈ ಸತಿ ನಮಗೆ 9ನೇ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಇದು ಜೂನ್ 14 ಈ ರವಿವಾರದಿಂದ ಇರ್ತದೆ. ಇದರಲ್ಲಿ ಮುಖ್ಯ ಅತಿಥಿಯಾಗಿ ಬ್ರಾಟ್ ಚಲನಚಿತ್ರದ ನಟಿಯಾದ ಮನೀಷಾ ಕಂಕೂರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಅದರ ಜೊತೆಗೆ ನಮ್ಮ ಇಲ್ಕನ ಉದ್ಯಮದಾರರಾದಂತಹ ಶ್ರೀ ಅನಿಲ್ ಜಿ ಡಾಲಿಯಾ, ಈಗ ಅವರು ಈ ಚಿತ್ರರಂಜಿ ಡೆಪ್ಯೂಟಿ ಮೇಯರ್ ಆಗಿ ಮಹಾನಗರ ಪಾಲಿಕೆ ಡೆಪ್ಯೂಟಿ ಮೇಯರ್ ಆಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ನಮ್ದೊಂದು ಮೇನ್ ಉದ್ದೇಶ ಏನಂದ್ರೆ, ಥಲಸೆಮಿಯಾ ಮಕ್ಕಳಿಗಾಗಿ ನಾವು ಈ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ತುರ್ತು ಎಮರ್ಜೆನ್ಸಿಯಲ್ಲಿ ಯಾವುದಾದ್ರೂ ಈಗ ಆಕ್ಸಿಡೆಂಟ್ ಆಯ್ತು, ಮಾಸ್ ಕ್ಯಾಶುಯಾಲಿಟೀಸ್ ಆಯ್ತು, ಅವಾಗ ನಮ್ಮ ರಕ್ತ ಏನು ಬೇಕಾಗ್ತದೆ ಅಂಥವ್ರಿಗೆ ಕೂಡ ಇದು ರಕ್ತದಾನ ಶಿಬಿರ ಹೆಲ್ಪ್ ಮಾಡ್ತಾರೆ. ಸೊ ಈ ಸುದ್ದಿಗೋಷ್ಠಿ ನಾವೇನು ಒಂದು ನಿಮ್ಮಲ್ಲಿ ವಿನಂತಿ ಮಾಡ್ತಂದ್ರೆ, ಹೆಚ್ಚು ನೀವು ಈ ಸುದ್ದಿಯನ್ನು ಜನರಿಗೆ ತಲುಪಿಸಿ ಹೆಚ್ಚು ದಾನಿಗಳು ಒಂದು ರಕ್ತದಾನ ಮಾಡಿದರೆ ಅದರ ಹೆಲ್ಪ್ ಸಾಕಷ್ಟು ಆಗ್ತದೆ. ಆಮೇಲೆ ತಮ್ಮೆಲ್ಲರೂ ಗೊತ್ತಿರುವಾಗ ಸುಮಾರು ನಾವು ಈ ಫೌಂಡೇಶನ್ ಚಾಲೂ ಮಾಡಿ ಒಂದು 2015 ಚಾಲೂ ಮಾಡಿದ್ವಿ. ಇವತ್ತು 11 ವರ್ಷ ಆಯಿತು. ಇದಕ್ಕಿಂತ ಮುಂಚೆ ಏನಿತ್ತು, ಥಲಸೆಮಿಯಾ ಅನ್ನೋದು ಒಂದು ಕಾಯಿಲೆ ಬಗ್ಗೆ ಹೆಸರು ಸತಿ ಗೊತ್ತಿರಲಿಲ್ಲ ಜನರಲ್ಲಿ. ಅವಾಗ ನಾವು ಏನು ಮಾಡಿದ್ವಿ ಅಂದ್ರೆ, ಒಂದು ಈ ಮಕ್ಕಳಿಗೆ ಹೆಲ್ಪ್ ಆಗ್ಬೇಕಂತೇಳಿ ಒಂದು 25ರಿಂದ 30 ಮಂದಿ ಹೆಲ್ಪ್ ಮಾಡ್ಕೊಂಡು ಅವ್ರು ನಾವು ಈ ಸಂಸ್ಥೆಗಿಂತ ಫ್ರೀ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಜಸ್ಟ್ ಥಲಸೆಮಿಯಾ ಏನನ್ನೋದು ಗೊತ್ತಿರಲಿಲ್ಲ. ಹೆಂಗೆ ಸ್ಟಾರ್ಟ್ ಮಾಡ್ಕೊಂತ ಹೋದ್ವಿ. ಅವಾಗ ಒಂದೊಂದು ನಮಗೂ ಕೂಡ ಒಂದೊಂದು ಅದರ ಅನುಭವಗಳಾದವು. ಆಮೇಲೆ ನಾವೇನು ಮಾಡಿದ್ವಿ ಅಂದ್ರೆ, ಯಾಕೆ ನಾವು ಇದನ್ನು ಮುಂದುವರಿಸಿ ಥಲಸೆಮಿಯಾ ಮುಕ್ತ ಸೊಸೈಟಿ ಮಾಡ್ಬಾರ್ದು ಅಂತ ಹೇಳಿ ನಮ್ದು ಒಂದು ಉದ್ದೇಶ ಇತ್ತು. ಅವಾಗ ನಾವು ಸ್ಟಾರ್ಟ್ ಮಾಡ್ತೀವಿ. ಒಂದು 30 ಮಂದಿ ಮಕ್ಕಳಿದ್ರು. ಇವತ್ತಿನ ದಿವಸದಲ್ಲಿ ಅವು ರೆಡ್ಯೂಸ್ ಆಗಿ 17 ಮಕ್ಕಳು ಆಗ್ಯಾವ. ಯಾಕಂದ್ರೆ ಒಂದು ಆ 25-30 ಮಂದಿಗೆ ಒಂದು 7 ಮಂದಿಗೆ ನಾವು ಶಾಶ್ವತಿಗ ಪರಿಹಾರ ಏನಂದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಅಸ್ಥಿ ಮಜ್ಜೆ ಕಸಿ ಅಂತ ಹೇಳ್ತಾರೆ ಅಂತ ಮಾಡಿ 7 ಮಂದಿ ಈ ಕಾಯಿಲೆಯಿಂದ ಮುಕ್ತರಾಗಿದ್ದಾರೆ ಈಗ. ಸೊ ಅವು ಇಂಪ್ರೂವ್ಮೆಂಟ್ ಆಗಿ ಈಗ ಉಳಿದ್ರು 17 ಮಂದಿ ಅಷ್ಟೇ. ಇದ್ರ ಜೊತೆಗೆ ತಮ್ಮ ಸಹಕಾರ ಅಷ್ಟೇ ನಮಗೆ ಸಿಕ್ಕಿಲ್ಲ. ಯಾಕಂದ್ರೆ ಪತ್ರಿಕಾ ಮತ್ತು ಮಾಧ್ಯಮ ವರ್ಗದೊಂದಿಗೆ ನಾವು ಇಷ್ಟು ದಿವಸ ಕೆಲಸ ಮಾಡಿರೋಲ್ಲ. ತಾವು ಇದನ್ನು ಸುದ್ದಿ ಮುಟ್ಟಿಸಿ ಥಲಸೆಮಿಯಾ ಅನ್ನೋದು ಅವೇರ್ನೆಸ್ ಜನರಲ್ಲಿ ಸಾಕಷ್ಟು ಮೂಡಿಬಿಟ್ಟಿದೆ. ಆಮೇಲೆ ಇದರ ಜೊತೆಗೆ ರಕ್ತ ಸಂಬಂಧದಲ್ಲಿ ನಾವು ಮದುವೆ ಆಗಬಾರ್ದು ಉದ್ದೇಶ ಕೂಡ ತಾವೆಲ್ಲ ಪ್ರಕಟಣೆ ಮಾಡಿ ಹಿಂಗೆ ಜನರಲ್ಲಿ ಅವೇರ್ನೆಸ್ ಬಂದು ಇದರ ಅರಿವಳಿಕೆ ಆಗಿ ಈಗ ಇದ್ರ ಡಿಸೀಸ್ ಅನ್ನು ಏನಂದ್ರೆ ಕಡಿಮೆ ಹಾಕೊಂತ ಹೊಂಟಿದೆ. ಇದಕ್ಕಿಂತ ಜಾಸ್ತಿ ನೆಕ್ಸ್ಟ್ ಸ್ಟೆಪ್ ಕಾಯಿಲೆ ಬಂದ ನಾವು ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಬಟ್ ನಮ್ಮ ಉದ್ದೇಶ ಏನಿದೆ ಅಂದ್ರೆ ಕಾಯಿಲೆನೇ ಬರಲಾರ್ದಂಗೆ ನಾವು ನೋಡ್ಕೋಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ತಮ್ಮದು ಸಹಯೋಗ ಬಹಳ ಜರೂರಿ ಇದೆ. ಯಾಕಂದ್ರೆ ಇದನ್ನು ತಡೆಗಟ್ಟಬೇಕು ಅಂದ್ರೆ ತಾವು ಬಹಳ ನಮಗೆ ಒಂದು ಮುಖ್ಯ ದಾರಿ ಇದೆ. ಸೊ ತಾವು ಹೆಚ್ಚು ಈ ಸುದ್ದಿ ಮಾಡಿ ಈ ಥಲಸೆಮಿಯಾ ಮುಕ್ತ ಸೊಸೈಟಿ ಮಾಡಲಿಕ್ಕೆ ಎಲ್ಲರೂ ಕೂಡಿ ಇದನ್ನು ಹೆಲ್ಪ್ ಮಾಡುವ ಒಂದು ಸ್ವಚ್ಛವಾದ ನಿರ್ಮಲವಾದ ಸಮಾಜ ಕಟ್ಟೋಣ ಅಂತ ಹೇಳಿ ಈ ಸುದ್ದಿಗೋಷ್ಠಿ ಮುಖಾಂತರ ನಾವು ತಮ್ಮನ್ನು ಕೇಳ್ತಾ ಇದ್ದೀವಿ.